ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದೆ ನಾನು ಆಲೋವೆರಾ ಚಾಲೆಂಜ್ ಮಾಡ್ತೀನಿ ಅಂತ. ಬಟ್ ಡ್ಯೂ ಟು ಮೈ ಸ್ಕಿನ್ ಆ್ಯಂಡ್ ಹೆಲ್ತ್ ಕಂಡೀಷನ್ ನಾನು ಆಲೋವೆರಾ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಲಿಲ್ಲ. ಸೊ ನೀವು ನೋಡ್ಬೋದು ಇವಾಗ ಆಲ್ಮೋಸ್ಟ್ ಹೀಲಾಗ್ತಾ ಬಂದಿದೆ. ಅಂಡರ್ ಟ್ರೀಟ್ಮೆಂಟ್ ಇದ್ದೀನಿ, ಬಟ್ ಅರ್ಜೆಂಟಾಗೆಲ್ಲ ಹೋಗೋದಿದೆ. ಸೊ ಐ ವಾಂಟ್ ಟು ಗೆಟ್ ರೆಡಿ. ಮೇಕಪ್ ಅಂದರೆ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೇಬೇಕಿದೆ ನಾನು ಇವಾಗ. ಸೊ ಬನ್ನಿ, ಏನು ಬೇಸಿಕ್ ಯೂಸಿಂದ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ತೀನಿ ನಾನು ಇವಾಗ. ಫಸ್ಟು ಸ್ಕಿನ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೇಮ್ ಮಾಯಿಶ್ಚರೈಸರ್, ನೀವು ಏನೇ ಸ್ಕಿಪ್ ಮಾಡಿದ್ರೂ ಮಾಯಿಶ್ಚರೈಸರ್ನ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ನೀವೆಷ್ಟು ಚೆನ್ನಾಗಿ ಮಾಯಿಶ್ಚರೈಸರ್ನೆಲ್ಲ ಹಚ್ಕೊಳ್ತೀರಾ ಅದ್ರ ಮೇಲೆ ಹಂಗೆ ಇವಾಗ ಏನಿದೆ ಪಿಂಪಲ್ಸ್ ಎಲ್ಲ ತುಂಬ ಆ್ಯಕ್ಟಿವ್ ಪಿಂಪಲ್ಸ್ ಇದೆ, ಅಂದರೆ ಆ್ಯಕ್ನೀಸ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಕಮ್ಮಿ ಆಗ್ತಿದೆ. ಸದ್ಯಕ್ಕೆ ನಾನು ಅಲೋವೆರಾದು ಮಾಡಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟರು, ಹಾಗಾಗಿ ನಾನು ಮಾಡ್ತಾ ಇಲ್ಲ. ನೀವು ಆಮೇಲೆ ಇನ್ನೊಂದು, ಯಾವುದೇ ಒಂದು ಪ್ರಾಡಕ್ಟ್ ಅಪ್ಲೈ ಮಾಡಿದ್ಮೇಲೆ ಅದು ಒಂದು 10 ಸೆಕೆಂಡ್ಸ್ ಆದರೂ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು, ಸೊ ದಟ್ ನೆಕ್ಸ್ಟ್ ಮೇಕಪ್ ಚೆನ್ನಾಗಿ ಕೊಡುತ್ತೆ ಅಂತ. ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ತುಂಬ ಜನ ಮೇಕಪ್ ಮಾಡುವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಲ್ಲ. ಸನ್ಸ್ಕ್ರೀನ್ ಅಪ್ಲೈ ಮಾಡದೆ ಯಾರೆಲ್ಲ ಮೇಕಪ್ ಮಾಡ್ಕೊತೀರಾ ಡೇ ಟೈಮ್ಗೆ, ಇಟ್ಸ್ ಅ ಬಿಗ್ ನೋ ನನ್ನ ಪ್ರಕಾರ. ಆ ತಪ್ಪು ಮಾಡಬೇಡಿ. ಓಕೆ ನಾನು ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ, ಬಟ್ ನನಗೆ ಇವತ್ತು ಏನು ಮಾಡಲಿ, ಕ್ಯಾಮ್ರಾ ಪ್ರೆಸೆಂಟಬಿಲಿಟಿ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ದಟ್ಸ್ ಫೈನ್. ಓಕೆ, ಈ ಕಡೆಯಿಂದ ವ್ಯೂ ಹೇಗೆ ಬರುತ್ತೆ ಲೆಟ್ಸ್ ಟ್ರೈ. ಓಕೆ, ಇನ್ಸ್ಟೆಡ್ ಆಫ್ ದಟ್ ಐ ವಿಲ್ ಗೋ ಟು ನ್ಯಾಚುರಲ್ ಲೈಟ್. ನೋಡುವ, ಇನ್ ಕೇಸ್ ನ್ಯಾಚುರಲ್ ಲೈಟ್ ವರ್ಕ್ ಆಯ್ತಂದರೆ ಐ ವಿಲ್ ಸ್ಟ್ಯಾಂಡ್ ಹಿಯರ್ ಆ್ಯಂಡ್ ಐ ವಿಲ್ ಡೂ ದ ಮೇಕಪ್. Yeah, I think this is fine. Absolutely fine. I'll do it here. Okay. I think ಈ ಲೈಟಿಂಗ್ ಓಕೆ ಅನಿಸುತ್ತೆ, ಯಾಕೆಂದರೆ ನ್ಯಾಚುರಲ್ ಆಗಿ ಹೇಗಿದೆ ಹಾಗೆ ಕಾಣಿಸ್ಲಿ ಅಂತ. ನೀವು ನೋಡ್ಬೋದು, ನಾನು ಐಬ್ರೋ ಕೂಡ ಮಾಡಿಸಿಲ್ಲ. ಹೇಗೆ ಬರುತ್ತೆ ನೋಡೋಣ. ಐ ಡೋಂಟ್ ಥಿಂಕ್ ಇವತ್ತು ಅಂತ ಚೆನ್ನಾಗಿ ಬರುತ್ತೆ ಅಂತ, ಬಿಕಾಸ್ ಐ ಆಮ್ ಯೂಸಿಂಗ್ ವೆರಿ ಮಿನಿಮಲ್ ಆಫ್ ಐಟಮ್ಸ್. ಇವಾಗ ಮೇನ್ ಬಂದು ಪ್ರೈಮರ್. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಐ ಆಮ್ ಯೂಸಿಂಗ್ ಜೆಲ್ ಬೇಸ್ಡ್ ಪ್ರೈಮರ್. ಆದಷ್ಟು ಅಲ್ಲ, ಪ್ರೈಮರ್ನ ದಯವಿಟ್ಟು ಯಾರು ಸ್ಕಿಪ್ ಮಾಡಲೇಬೇಡಿ. ಆ್ಯಕ್ಚುಲಿ ಐ ಪ್ರೈಮರ್ ಬೇರೆ ಬರುತ್ತೆ, ಬಟ್ ಇವಾಗ ನಾನು ಒಂದೇ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನನಗಷ್ಟೇ ಸಾಕು ಸದ್ಯಕ್ಕೆ ಇವಾಗ. ಯಾವುದೇ ಪ್ರಾಡಕ್ಟ್ ಆಗಲಿ ನಾನು ಆವಾಗಲೇ ಹೇಳ್ದಂಗೆ 10 ಸೆಕೆಂಡ್ಸ್ ಗ್ಯಾಪ್ ಬಿಡಿ, ಸೊ ದಟ್ ಅದು ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಿ. ಓಕೆ, ನಾನಿವಾಗ ಪ್ರೈಮರ್ನ ಅಪ್ಲೈ ಮಾಡಿದ್ದೀನಿ. 1 ಸೆಕೆಂಡ್. ಸ್ವಲ್ಪ ಕಲರ್ ಆರೆಂಜ್ ಕರೆಕ್ಟರ್ ಬೇಕು, ಬಿಕಾಸ್ ನೀವು ನೋಡ್ಬೋದು, ನಾನು ನಿಮ್ಗೆ ಹೇಳಿದೆ ನನ್ನ ಪಿಂಪಲ್ಸ್ ತುಂಬ ಪ್ರಾಬ್ಲಮ್ ಕೊಡ್ತಿದೆ. ಆ್ಯಕ್ನಿದು ಇಲ್ಲಿ ಮಾರ್ಕ್ ಆಗಿದೆ, ಇಲ್ಲಿ ಒಂದು ಕಲರ್ ಇದೆ, ನನ್ನ ಸ್ಕಿನ್ ಈ ಥರ ಹಿಂಗಿದೆ. ಸೊ ಹಾಗಾಗಿ ಅದಕ್ಕೆ ಇವಾಗ ನಾನು ಆರೆಂಜ್ ಕರೆಕ್ಟರ್ನ ಅಪ್ಲೈ ಮಾಡಬೇಕು. 1 ಸೆಕೆಂಡ್ ಹ್ಯಾಂಡ್. ಓಕೆ, ನಾನು ಇವಾಗ ಯಾವುದೇ ಬ್ಲೆಂಡರ್ಸ್ನ ಯೂಸ್ ಮಾಡ್ತಿಲ್ಲ. ನನ್ನ ಫಿಂಗರ್ ಟಿಪ್ಪಿಂದನೇ ಬ್ಲೆಂಡ್ ಮಾಡ್ಕೊಳ್ತೀನಿ.
ಬೇಜಾರು ಏನಂದರೆ ನನ್ನ ಸ್ಕಿನ್ ಬೇಗ ಆಕ್ಸಿಡೈಸ್ ಆಗುತ್ತೆ. ನಾನು ಹೀಗೆ ಮೇಕಪ್ ಮಾಡಿಕೊಂಡ್ರು ಓಕೆ. ನಾನಿಲ್ಲಿ ಐ ಪ್ರೈಮರ್ ಹಾಕೋ ಮುಂಚೆ ಕಣ್ಣಿಗೆ ಫುಲ್, ಯಾಕಂದರೆ ನನ್ನ ಡಾರ್ಕ್ ಸರ್ಕಲ್ ನೀವು ನೋಡ್ಬೋದು, ಇಟ್ ಈಸ್ ಕಂಪ್ಲೀಟ್ಲಿ ವಿಸಿಬಲ್, ತುಂಬ ಜಾಸ್ತಿ ಇದೆ. ಈಗ ನನಗೆ ಹೆಲ್ಪ್ ಮಾಡೋಕ್ಕೆ ಯಾರು ಕೂತಿರೋದಂತ ನೋಡ್ತಾ ಇದ್ದೀರಾ? ಇಟ್ಸ್ ನಥಿಂಗ್ ಬಟ್ ದಿಶಾ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು ಹಾಕಿದೆ. ನಾನು ಎಲ್ಲ ಪಿಂಪಲ್ಸ್ನ ನಾನು ಕವರ್ ಇದರಲ್ಲಿ ಮಾಡ್ತಾ ಇಲ್ಲ. ದರ್ ಈಸ್ ನೋ ನೀಡ್ ಇವಾಗ, ಯಾಕಂದರೆ ನನಗೆ ಹೆವಿ ಲುಕ್ ಬೇಡ. ಓಕೆ, ಹಾಗಾಗಿ ಇಫ್ ಯು ವಾಂಟ್ ನೀವು ಅದನ್ನು ಬ್ರಷಲ್ಲಿ ಲೈಟಾಗಿ ನೀವು ಫಿಂಗರ್ ಟಿಪ್ಸಲ್ಲೇ ಮಾಡ್ಕೊಳ್ಬೋದು. ಬ್ರಷ್ ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋ ಬ್ರಷ್ ಬೇರೆ, ಅದು ನೀವು ಇದು ಸ್ಮಾಲ್ ಏರಿಯಾ ಇರುತ್ತಲ್ವಾ, ಎಲ್ಲದೂ ಅವಶ್ಯಕತೆ ಇರಲ್ಲ. ಹಾಗಾಗಿ ಸ್ಮಾಲ್ ಬ್ರಷಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಊಚನಿ ಆಗ್ಬಿಟ್ಟಿದ್ದೀನಲ್ಲ. ಓಕೆ, ನಾವು ವಿಲ್ ಗೋ ವಿತ್ 1 ಸೆಕೆಂಡ್ ಗೈಸ್. ದಿಶಾ ಎಲ್ಲ ಮೆಸ್ಸಪ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾಳೆ. ನನ್ನ 2 ಆಪ್ಷನ್ ಇದೆ. ಒಂದು ಕನ್ಸೀಲರ್ ಆದಮೇಲೆ ನಾವು ಮಾಡೋದು. ನಾನಿವತ್ತು ನೋಡ್ಬೋದು ನನಗೆ ಪ್ರಾಪರಾಗಿ ಇರೋ ಶೇಡ್ ಸಿಕ್ಕಿಲ್ಲ. ನಮ್ಮ ಡಸ್ಕಿ ಸ್ಕಿನ್ ಟೋನರ್ ಭಾಳ ಇಷ್ಟಗಳು ಸಿಗಲ್ಲ ಅಂತ ಅಲ್ಲ, ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್, ಯಾಕೆ ಬೇರೆ ಮನೆ ಹತ್ರ ಇರುವಾಗ ಬಳಸಬೇಕು. ಕಮ್ಮಿ ದುಡ್ಡಿನ ಪ್ರಾಡಕ್ಟಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ನನಗೆ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡೋದೇ ಇಷ್ಟ, ಬಟ್ ಇದ್ರಂಗೂ ಮಾಡ್ಬೋದು. ನೋಡಿ, ಎಷ್ಟು ನೀವು ಫಾಸ್ಟಾಗಿ ಟ್ಯಾಪ್ 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 ಮಾಡಿಕೊಂಡು, ಬಟ್ ಏನು ಮಾಡಬಾರ್ದಂದ್ರೆ ಹಿಂಗೆ ಉಜ್ಜೋದು ಮಾಡ್ತಾರಲ್ಲ, ಅದು ಮಾತ್ರ ಮಾಡಬೇಡಿ. ಟ್ಯಾಪ್ ಮಾಡಿ. ಹಣೆ ಮೇಲೆ ತುಂಬ ಪಿಂಪಲ್ಸ್ ಇರೋದ್ರಿಂದ ಏನಪ್ಪ ಕನ್ಸೀಲರ್ನೇ ಫುಲ್ ಫೇಸ್ ಅಪ್ಲೈ ಮಾಡ್ಕೊಂಬಿಟ್ಲು ಅಂತಿದ್ದೀರಾ? ಹೌದು, ದಿಸ್ ಇಸ್ ಮೈ ವೇ ಆಫ್ ಡೂಯಿಂಗ್ ಮೇಕಪ್, ಬಿಕಾಸ್ ನನ್ನ ಫೇಸಲ್ಲಿ ಎಲ್ಲಿ ಮಾರ್ಕಿಲ್ಲ, ಫುಲ್ ಫೇಸ್ ಮಾರ್ಕ್ ಆಗಿ ಕೂತಿದೆ. ನನಗೆ ಆಪ್ಷನ್ ಇಲ್ಲ, ಹಾಗಾಗಿ ಪೂರ್ತಿ ಫೇಸ್ನ ಕನ್ಸೀಲ್ ಮಾಡಲೇಬೇಕು. ಆ್ಯಂಡ್ ನಾನು ಮಿನಿಮಲ್ ಆಫ್ ಫೌಂಡೇಶನ್ ಹಚ್ಚೋದ್ರಿಂದ ಬೇಕಾಗುತ್ತೆ.
ಈ ಕ್ರೀಸ್ ಏರಿಯಾಸ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಅದು ಬ್ಲೆಂಡ್ ಆಗಬೇಕು. ಆ್ಯಂಡ್ ಮೋರೋವರ್ ನನ್ನ ಐಬ್ರೋಸ್ ಚೆನ್ನಾಗಿಲ್ಲ. ನೀವು ನೋಡಿ, ಈ ಕಡೆ ಐಬ್ರೋಸ್ ಒಂಥರ ಇದೆ, ಈ ಕಡೆ ಐಬ್ರೋಸ್ ಒಂಥರ ಇದೆ. ಸೊ ದಿಶಾ ಭೂತ ಆಗ್ಬಿಟ್ನಾ ದೇವತರ. ಓಕೆ, ಇವಾಗ 2 ಫೌಂಡೇಶನ್ನ ಮಿಕ್ಸ್ ಮಾಡೋಣ. ಫೌಂಡೇಶನ್ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಪ್ಲೀಸ್ ಕಮೆಂಟ್ ಬಿಲೋ. ನಾನು ಯಾವುದೇ ಫೌಂಡೇಶನ್ಸ್ ಯೂಸ್ ಮಾಡಿದ್ರು ಐಲ್ ಟ್ರೈ ಆಲ್ ದ ಬ್ರ್ಯಾಂಡ್ಸ್. ನಾನು ಇದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಅಂತ ಹೇಳಕ್ಕೆ ಬರಲ್ಲ ನಾನು ಯೂಸ್ ಮಾಡುವಾಗ, ಆಯಿತಾ? ನನಗೆ ಎಲ್ಲ ಬ್ರ್ಯಾಂಡ್ಸ್ ಇಷ್ಟ ಅಂತನಲ್ಲ, ಎಲ್ಲ ಯಾವ ಬ್ರ್ಯಾಂಡ್ಸು ಇಷ್ಟ ಇಲ್ಲ ಅಂತನಲ್ಲ. ಐಲ್ ಟ್ರೈ ಆಲ್ ದ ಬ್ರ್ಯಾಂಡ್ಸ್. ಇನ್ನೊಂದು ಏನು ಗೊತ್ತಾ, ಪರ್ಟಿಕ್ಯುಲರ್ ಶೇಡ್ಸ್ ಬೇಕು ಅಂತ ಅಂದಾಗ ನಾವು ಕೆಲವೊಂದ್ಸಲ ಮಿಕ್ಸ್ ಮಾಡಬೇಕು, ಹಾಗೆಲ್ಲ ಇರುತ್ತೆ. ಇವಾಗ ನೋಡಿ, ನನಗೊಂದು ಪರ್ಟಿಕ್ಯುಲರ್ ಶೇಡ್ ಬೇಕಂದರೆ ನಾನು ಇವಾಗ 2 ಶೇಡ್ನ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನಾನಿವಾಗ ಕಣ್ಣಿಗೆ ಬೇರೆ ಏನು ಬೇರೆ ಫೌಂಡೇಶನ್ ಆಗಲಿ ಹಾಕ್ಕೊಳ್ಳಲ್ಲ. ಇದೇ ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡೋಣ, ಇದೇ ಸ್ಮಾಲ್ ಬ್ರಷ್ ಬ್ಲೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಎಲ್ಲ ಬ್ರಷು ಆದರೆ ವಾಶ್ ಮಾಡೋಕ್ಕೆ ಬೇರೆ ಕಷ್ಟ. ಇನ್ನೊಂದು ಟ್ರಿಕ್ ಏನಂದರೆ, ನೀವು ಇದ್ರಲ್ಲಿ ಬ್ಲೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಸಡನ್ಲಿ ಬ್ಲೆಂಡ್ ಮಾಡೋಕ್ಕೆ ಬರೋದು ವೆರಿ ಕಷ್ಟ. ನಿಮಗೆ ಬ್ಲೆಂಡ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇವಾಗ ನೋಡಿ, ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಇದು ಬ್ಲೆಂಡ್ ಮಾಡ್ತಿರೋದಲ್ಲ, ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಈ ಥರ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಸೌಂಡ್ ಮಾಡಬೇಡ. ಓಕೆ, ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಏನಪ್ಪ ಹಿಂಗೆ ದೇವ ಥರ ಕಾಣಿಸೋಕೆ ಮೇಕಪ್ ಮಾಡ್ಕೊಬೇಕಂತ? ಮೇಕಪ್ ಈಸ್ ಅನ್ ಆರ್ಟ್ ಗುರು. ಅಷ್ಟು ಈಸಿ ಅಲ್ಲ, ಯಾರು ಬೇಕಾದ್ರೂ ಅವ್ರು ಮೇಕಪ್ ಮಾಡ್ಕೋಬೋದು ಅನ್ನೋಕ್ಕೆ. ಓಕೆ, ಇಷ್ಟು ಮಾಡ್ಕೊಳ್ಳಿ. ನಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂದರೆ ನನಗೆ ಯೂಶ್ವಲಿ ಬ್ಲೆಂಡರೇ ಇಷ್ಟ. ಇವಾಗೇನು ಕಾಲೇಜ್ ಹುಡುಗಿರು ಕೂಡ ಬ್ಯೂಟಿ ಬ್ಲೆಂಡರ್ ಇಟ್ಕೊಂಡಿರ್ತಾರೆ. ಓಕೆ, ಈ ಥರ ನಿಮ್ಮ ಫಿಂಗರಿಂದ ಕ್ಲೀನಾಗಿ ಡ್ಯಾಪ್ 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 until it will settle down. ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲ ಆಗಿಲ್ಲ. ಸೊ ಯು ಹ್ಯಾವ್ ಟು ಬಿ ಲೈಕ್, ಅಂದರೆ ತುಂಬ ಪ್ರೆಷರ್ ಆಗಬೇಡಿ. ನೋಡಿ, ಇಲ್ಲಿ ಕೂದಲಿದೆ, ಈ ಥರ ಎಲ್ಲ ಇರಬಾರ್ದು ಅಂತ. ನೀವು ಎಂಥ ಮೇಕಪ್ ಆರ್ಟಿಸ್ಟ್ ಹತ್ರ ಮಾಡಿಸಿ, ಏನೇ ಮೇಕಪ್ ಮಾಡಿದ್ರು ಹತ್ರದಿಂದ ನೋಡಿದ್ರೆ ಯಾವುದೇ ಮೇಕಪ್ ಆರ್ಟಿಸ್ಟು ಇದೇ ಕರ್ಮ, ಸರಿನಾ? ಏನೋ ಇನ್ಸ್ಟಾನಲ್ಲಿ ಅಲ್ಲಿ ಇಲ್ಲಿ ತೋರಿಸಿದ ತಕ್ಷಣ ಓ ವಾವ್ ಅನ್ನೋ ಥರ ಯಾವುದೂ ಇರಲ್ಲ. ಇನ್ನೊಂದು ನಾನು ಸಿಟಿ ದಿವಸ ಮಾಡಿರೋದು ಕತ್ತಿ ಕಚ್ಕೊಂಡಿಲ್ಲ.
ಹೇಳೋದಲ್ವೇನ ದಿಶಾ ಹಚ್ಚಿಲ್ಲ ಕಣಕ್ಕ ಅಂತ. ಪ್ರಾಡಕ್ಟ್ ಇದೆ ಅಲ್ಲೇ ಇಲ್ಲೇ ಹಾಕ್ಬಿಡ್ತಾ ಇದ್ದೀನಿ ಬಿಕಾಸ್ ನೆಕ್ಸ್ಟ್ ನನಗೆ ಇನ್ನೇನು ಬೇಕಾಗಲ್ಲ, ಸಾಕು. ದೆನ್ ನನ್ನ ಪಿಂಪಲ್ಸ್ ಎಲ್ಲ ಎದ್ದು ಕಾಣಿಸ್ತಿದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಪಿಂಪಲ್ಸ್ ಇದೆ ಅದು ಕಂಡು ಕಾಣಿಸುತ್ತೆ. ನೋಡ್ಕೋ ದಿಶಾ. Then I'm going with the compact. ಸಾಕಲ್ಲ ಇಷ್ಟೇ. ಓಕೆ, ಇಷ್ಟೇ ಸಾಕು. ಇವಾಗ ನಾನು ಯಾವುದೇ ಕಾಂಟೋರ್ ಆಗಲಿ ಬ್ಲಷ್ ಆಗಲಿ ಹಾಕೊಳ್ತಾ ಇಲ್ಲ, ಬಿಕಾಸ್ ನನಗೆ ಅವಶ್ಯಕತೆ ಇಲ್ಲ. ಐ ಮೇಕಪ್ ಬೇಕು, ಬಟ್ ವೆರಿ ಮಿನಿಮಲ್. ಆಮೇಲೆ ಇನ್ನೊಂದು, ನೀವು ಈ ಪ್ರಾಡಕ್ಟ್ ತೊಗೊಂಡಾಗ ಈ ಥರ ಎಕ್ಸ್ಟ್ರಾ ಪ್ರಾಡಕ್ಟ್ನ ರಿಮೂವ್ ಮಾಡಿ ಹಾಕ್ಕೊಳ್ಳಿ. ಸೊ ದಟ್ ಆಮೇಲೆ ಉಜ್ಜೋದು ಅವೆಲ್ಲ ಮಾಡಬೇಡಿ. ರೀಸೆಂಟ್ಲಿ ನಾನು ನನ್ನ ಫ್ರೆಂಡ್ ಮದುವೆ ಅಟೆಂಡ್ ಮಾಡಿದ್ದೆ. ಅಲ್ಲಿ ಒಬ್ಬರು ಮೇಕಪ್ ಆರ್ಟಿಸ್ಟ್ ಬಂದಿದ್ಲು. ಹಬ್ಬ, ಅವಳು ಮೇಕಪ್ ಆರ್ಟಿಸ್ಟ್ ಅಂದ್ರೇ ಅದು ಕರ್ಮ. ಅವಳು ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಕೊಂಡ್ರೆ, ಇಫ್ ಐ ವಾಸ್ ಫ್ರೀ ನಾನೇ ಅವಳಿಗೆ ಮೇಕಪ್ ಮಾಡಿಬಿಡ್ತಾ ಇದ್ದೆ. ಅದೇನಲ್ಲಿ ಪೂರ್ತಿ ಬೆಸ್ಟ್ ಫ್ರೆಂಡ್ ಅಂದರೆ ಮದುವೆ ಜವಾಬ್ದಾರಿ ಜಾಸ್ತಿ ಇರುತ್ತಲ್ವ. ಸೊ ಐ ವಾಸ್ ಕಂಪ್ಲೀಟ್ಲಿ ಬ್ಯುಸಿ ಇನ್ ದ್ಯಾಟ್. ಅಟ್ ದ್ಯಾಟ್ ಮೂಮೆಂಟ್ ನನಗನ್ಸಿದ್ದು, ವೈಲ್ ಸೆಲೆಕ್ಟಿಂಗ್ ಅ ಮೇಕಪ್ ಆರ್ಟಿಸ್ಟ್, ತುಂಬ ಅಂದರೆ ತುಂಬ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕು. ಪಾಪ ಅವಳ ಮೇಕಪ್ನೇ ನಾನು ಅವಳ ಮುಂದೆ ಹೇಳೋಕ್ಕಾಗಿಲ್ಲ. ಪಾಪ ಅವಳಿಗೆ ಮೇಕಪ್ಪೇ ಮಾಡಿಲ್ಲ ಅವಳು, ಸುಮ್ಮನೆ ಏನೇನೋ ಹಚ್ಬಿಟ್ಟು ಅದನ್ನೇ ಮೇಕಪ್ ಅಂದರು. ಅಟ್ ದಟ್ ಮೂಮೆಂಟ್ ಏನೂ ಮಾತಾಡೋಕ್ಕಾಗಲ್ಲ. ಓಕೆ, ನಾನು ಸ್ವಲ್ಪ ಹೈಲೈಟರ್ ಹಚ್ಕೊತೀನಿ. ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಇದೆ. ನನಗೆ ಹೈಲೈಟರ್ ಡೇ ಲುಕ್ಕಲ್ಲಿ ಏನು ಅಂತ ಬೇಕಂತ ಅನಿಸಲ್ಲ, ದೋ ಹಚ್ಕೊತಾ ಇದ್ದೀನಿ. ದಿಶಾ ಪಳ ಪಳ ತಳ ತಳನ ಓಕೆ. ಐ ಥಿಂಕ್ ಸ್ವಲ್ಪ ಕಾಂಪ್ಯಾಕ್ಟ್ ಕಮ್ಮಿ ಆಗಿದೆ ಅನಿಸುತ್ತೆ. ಓಕೆ, I'll go with eyebrow and eyeliner. ಫಸ್ಟು ಐ ಮೇಕಪ್ ಮಾಡ್ಕೊತೀನಿ. ಐ ಮೇಕಪ್ ಅಂದರೆ ಜಾಸ್ತಿ ಏನು ಮಾಡ್ಕೊಳಲ್ಲ, ಸ್ವಲ್ಪನೇ. ಇಲ್ಲಿಂದ ನೋಡಕ್ ನಿನಗೆ ಕಾಣಿಸಲ್ಲ, ಅಲ್ಲಿ ಕಾಣಿಸ್ತೀನಲ್ಲ. ಓಕೆ, ಎಲ್ಲಿ ಬ್ರಷ್? ನನಗೆ ಯಾವುದು ಮೇಜರ್ ಲುಕ್ ಏನು ಕ್ರಿಯೇಟ್ ಮಾಡೋದಿಲ್ಲ. ಅಲ್ಲಿ ಹೋದ ಬೇಸ್
ನಾನಿಲ್ಲಿ 3 ಕಲರ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ಯಾಂಡಲ್ವುಡ್ಡು, ರೆನಾ ಆ್ಯಂಡ್ ಕಲರ್ ನೇಮೇ ಹೋಗ್ಬಿಟ್ಟಿದೆ, ಅಷ್ಟು ಯೂಸ್ ಮಾಡಿಬಿಟ್ಟಿದೆ. ಓಕೆ, ಯಾವುದು ಶಿಮ್ರಿ ಆ ಥರದ್ದೇನೂ ಇಲ್ಲ. ಐ ಥಿಂಕ್ ಇಟ್ ಇಸ್ ಕ್ವೈಟ್ ಎನಫ್. ನೀವು ನೋಡ್ಬೋದು ಡಿಫ್ರೆಂಟ್ ಟು ದ ಸೈಡ್. ಮೇಕಪ್ ಮಾಡಿದ್ರೆ ನಾನು ಅನ್ಕೊಂಡ್ಬಿಡ್ತೀನಿ, ಯಾವಾಗಲೂ ಅದು ಮೇಕಪ್ ಮಾಡಿದ್ರೆ ನಾನು ಪರವಾಗಿಲ್ಲ, ಆವ್ರೇಜ್ ಫಿಗರ್ ಅಂತ. ತಪ್ಪ ಹುಡುಗಿರು ಮೇಕಪ್ ಮಾಡಿದ್ರೆ? ನಾನು ಯಾವುದು ತುಂಬ ಮೇಜರ್ ಬ್ರಷಸ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಬ್ಲೆಂಡಿಂಗ್ ಬ್ರಷ್, ಯಾಕೆಂದರೆ ನನ್ನ ಬ್ರಷ್ ಸೆಟ್ ಸಿಗ್ತಾ ಇಲ್ಲ. ಸುಳ್ಳು ಹೇಳ್ಬಾರ್ದಲ್ಲ. ಓಕೆ, ಲಾಸ್ಟ್ಲಿ ಸ್ವಲ್ಪ ಡಿಫೈನ್ ಮಾಡ್ತೀನಿ. ಆ ಥರ ನೀವು ಇನ್ ಕೇಸ್ ಯಾರಾದರೂ ಮೇಕಪ್ ನೋಡ್ತಾ ಇರೋರು ಮೇಕಪ್ ಮಾಡಿಸ್ಕೋಬೇಕು ಅಂತ ಅಂದರೆ ಹಾಗೂ ಕಾಂಟ್ಯಾಕ್ಟ್ ಮಾಡಿ. ಕಮೆಂಟ್ ಡೌನ್ ಬಿಲೋ. ಎಲ್ಲೋ ನೋಡ್ಕೊಂಡು ಏನೋ ಮಾಡ್ತೀನಿ. ಅಲ್ವೇನೋ ದಿಶ? ಓಕೆ, ಐ ಥಿಂಕ್ ಐ ಮೇಕಪ್ ಸಾಕು. ಕಾಜಲ್ ಹಚ್ಕೊಳ್ಳ ಬೇಡಣ? ಥಿಂಕ್ ಕಾಜಲ್ ಮನೆ ಬೇಕಂತ. ಎಕ್ಸ್ಕ್ಯೂಸ್ ಮೀ, ಸಾರಿ. ಇಬ್ಬರು ಬ್ರಷ್ ದಿಶಾ. ನಾನೆಲ್ಲ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ದಿಶನ್ ಕೈಲಿ ಕೊಟ್ಬಿಟ್ಟಿದ್ದೀನಿ ಗೈಸ್. ಅವಳು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಂತ್ಬಿಟ್ಟಿದ್ದಾಳೆ. ನನಗೆ ಗೊತ್ತಿದೆ, ನಾನು ತುಂಬ ದಿನ ಆಗ್ಬಿಟ್ಟಿದೆ ಪಿಂಕ್ ಕಲರ್ ಲಿಪ್ಸ್ಟಿಕ್ ಹಚ್ಕೊಂಡು. ನಾನು ಇದೇ ಪ್ಯಾಲೆಟ್ಟಿಂದ ಇವಾಗ ನನ್ನ ಐಬ್ರೋನ ದಿಶಾ ಹಂಗೆ ನೋಡಿದ್ರೆ ಏನೂ ಗೊತ್ತಾಗಲ್ಲ, ಡಿಫೈನ್ ಮಾಡ್ಕೊತೀನಿ. ಯಾಕೆಂದರೆ ಐಬ್ರೋ ಪ್ಯಾಲೆಟ್ ಸಿಗ್ತಾ ಇಲ್ಲ. ನಾವು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೆಲಸ ಬಿಟ್ಬಿಟ್ರೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ? ಏನಿರುತ್ತೆ ಅದರಲ್ಲೇ ಮಾಡ್ಕೋಬೇಕು. ಆ್ಯಂಡ್ ಮೋರೋವರ್ ನಾನು ಐಬ್ರೋ ಬೇರೆ ಮಾಡಿಸಿಲ್ಲ. ಅದರಲ್ಲಿ ನಾನು ಐಬ್ರೋನ ಡಿಫೈನ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೂ ಅಗ್ಲಿಯಾಗಿ ಕಾಣಿಸ್ಬಿಡ್ತೀನಿ. ಬೇಡ.
ಈಗ ಫುಲ್ ಡೆವಿಲ್ ಲುಕ್ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಅದನ್ನೆಲ್ಲ ತೆಗಿತೀನಿ. ಬ್ರಷಲ್ಲಿ ಜಾಸ್ತಿ ಆಗೋಯ್ತು. ಡಾರ್ಕ್ ಐಬ್ರೋಸ್ ಇದ್ರೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ದಿಶಾ ಐಬ್ರೋ ಬ್ರಷ್ ಹುಡುಕ್ ದಿಶಾ ಬೇಗ. ಏನು ಬಾಗ್ಲಕ್ಕಂದ್ರೆ ಗೈಸ್, ಬೇಕಾಗಿರೋದೇನು ಆ ಟೈಮಿಗೆ ಸಿಗೋಲ್ಲ ನನಗೆ. ಓಕೆ, ಏನೋ ಒಂದು ಟ್ರೈ ಮಾಡ್ತೇನೆ ಇವಾಗ. ಇದರಲ್ಲೂ ತೆಗಿಯಕ್ಕಾಗ್ತಾ ಇಲ್ಲ, ಜಾಸ್ತಿ ಆಗ್ಬಿಟ್ಟಿದೆ. ಏನು ಮಾಡಲಿ, ಎಕ್ಸ್ಟ್ರಾ ಬೇರೆ ಬ್ರಷಿಂದ. ಓಕೆ, ಇದರಿಂದ ಟ್ರೈ ಮಾಡ್ತೀನಿ. ಹುಚ್ಚಿದರ ಕಾಣಿಸ್ತಾ ಇದೀನಿ. ಇಲ್ಲ, ಇದನ್ನೇ ಅದಕ್ಕೆ ಥರ ಮಾಡ್ಕೊಂಬಿಡ್ಲಾ? ಓಕೆ, ಲೆಟ್ ಮೀ ಕ್ಲೀನ್ ದಿಸ್ ಆ್ಯಂಡ್ ಐಲ್ ಕಮ್ ಬ್ಯಾಕ್. ಓಕೆ, ಆದಷ್ಟು ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಪ್ರಾಡಕ್ಟ್ನ ನಾನು ಹೇಳಿದ್ನಲ್ಲ ನಿಮಗೆ, ಇದೇ ಪ್ರಾಬ್ಲಮ್ ಆಗೋದು ಮೇಕಪ್ ಮಾಡಿದಾಗ. ಪ್ರಾಡಕ್ಟ್ನ ಕಮ್ಮಿ ತೊಗೋಬೇಕು. ಕಮ್ಮಿ ತೊಗೊಳ್ಳಿಲ್ಲ ಅಂದರೆ ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್. ಈಗ ಇದನ್ನೇ ಸ್ವಲ್ಪ ಚೂರು ಡಾರ್ಕ್ ಮಾಡ್ಕೊತೀನಿ. ಇಲ್ಲೂ ಅಷ್ಟೇ ನೋಡಿ, ಇವಾಗ ಹುಚ್ಚಿ ಥರ ತೊಗೊಂಡೆ. ನಾನೇನಾಗ್ತಿದೆ, ಕ್ಯಾಮ್ರಾ ನೋಡ್ಕೊಂಡು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕ್ಯಾಮ್ರಾ ಇಸ್ ಸಮ್ ವಾಟ್ ಫಾರ್ ಇಲ್ಲಿಗೆ. ಯಾವುದೋ ಬ್ರಷ್ ಯಾವುದಕ್ಕೋ ಯೂಸ್ ಮಾಡ್ತಾ ಇದ್ದೀನಿ. ನಾನು ಬೇಕಾಗಿರೋ ಐಟಮ್ಸ್ ಸಿಗ್ತಾ ಇಲ್ಲ. ಓಕೆ, ಸಾಕು. ಬ್ಲಷ್ ಬ್ಲಷ್ ಅವಶ್ಯಕತೆ ಇರಲಿಲ್ಲ. ಓಕೆ, ಫುಲ್ ಪಿಂಕಿ 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 ಪಿಂಕಿ. ಓಕೆ, ಲಿಪ್ ಲೈನರ್ ಈ ಥರದ್ದು ಇನ್ನೊಂದು ಇರ್ಬೇಕು ನೋಡಿ. ಓಕೆ, I'll go with this particular lip liner. ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಬ್ಲಷ್ ಬ್ಲೆಂಡೇ ಆಗಿಲ್ಲ. ಇದೆ ಅಲ್ವಾ ಆಗೋದು. ಏನು ಹುಡುಕ್ತಿದೆಯಾ? ಲಿಪ್ಸ್ಟಿಕ್ ಕೊಡೋದ್ರಲ್ಲ ಒಂದು ನಿಮಿಷ, ಪಿಂಕ್ ಕಲರ್ ಜೊತೆ. I'll go with one lipstick. Okay. ನಾನು ಇದೇನು ಮಾಡ್ತೀನಿ, 2 ಲಿಪ್ಸ್ಟಿಕ್ ಕಲರ್ನ
ಸಾಕಾ? ಓಕೆ, ಇನ್ನೊಂದು ಕಲರ್ ಮಾಡೋಣ. ಒಂದು ಬಂದು ದಿಸ್ ಇಸ್ ಪಿಂಕ್ ಕಲರ್, ಅಂದರೆ ಹಾಂ ಪಿಂಕ್ ಕಲರ್. ಅದರ ಮೇಲೆ ನಾನು ಒಂದು ನ್ಯೂಡ್ ಕಲರ್ನ ಬ್ಲೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಅದಕ್ಕೆ ಟ್ರೈ ಮಾಡಿಲ್ಲ ಈ ಕಲರ್ನ ಇದರಲ್ಲಿ ಬ್ಲೆಂಡ್ ಮಾಡಿ. ದಿಶಾ ಕೊಡಿಲ್ಲ ಅದು ಎಚ್ಕೊಂಡಲ್ಲ ಅದು. ಅಲ್ಲ, ಇದು ಬ್ಲ್ಯಾಕ್ ಕಲರ್ ಪ್ರಾಡಕ್ಟ್. ಯಾ, ಓಕೆ. ಎಲ್ಲ ವಾಶ್ ಮಾಡಬೇಕು. ಅದಕ್ಕೆ ಜಾಸ್ತಿ ಕಿಟ್ನ ಆಚೆ ತೆಗ್ದಿಲ್ಲ. ಕಿಟ್ನ ಆಚೆ ತೆಗೆದ್ರೆ ತುಂಬ ಮೆಸ್ಸಪ್ ಆದರೆ ಬೇಜಾರಾಗ್ಬಿಡುತ್ತೆ. ಟ್ಯುಟೀರ್ ಒಂದು ಸ್ವಲ್ಪ ಇದಾಗಿದೆ, ಲೈನರಲ್ಲಿ ಸರಿ ಮಾಡೋಣ. ಓಕೆ, ಆಮೇಲೆ ಏನಿದೆ ನನ್ನ ಬಾಯಿ ಇರೋದು ಅಂದರೆ ನನಗೆ ಮೋಸ್ಟ್ ಆಫ್ ದ ನೆಗೆಟಿವ್ ಲೈವ್ ಕಮೆಂಟ್ಸ್ ಅದು ಫೇಸ್ ಯಾಕೆ ಹಿಂಗಿದೆ, ದೇವ್ರು ಕೊಟ್ಟಿರೋದು, ಇನ್ನು ನಾನಾ ಮಾಡ್ಕೊಂಡಿರೋದು ಫೇಸ್ ಯಾಕೆ ಇಷ್ಟು ಕಪ್ಪುಗೆ, ದೇವ್ರು ಕೊಟ್ಟಿರೋದು, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು, ಇನ್ನೂ ಮಾಡೋಕ್ಕಾಗಲ್ಲ. ದಿಶಾ ಅದೆಲ್ಲ ಎತ್ತಿಟ್ಬಿಡು, ವಾಶ್ ಮಾಡೋಣ. ಇವಾಗ ಇದಾಗುತ್ತೆ ಗೈಸ್, ಇದಕ್ಕೆ ಮೇಕಪ್. ಓ ಸಾರಿ, ಮೇಜರ್ ಥಿಂಗ್ ಮಾಡ್ಬಿಟ್ಟಿದ್ದೀನಿ ನಾನು, ಸೆಟ್ಟಿಂಗ್ ಸ್ಪ್ರೇ. ಓಕೆ, ಇದಾಗಿರುತ್ತೆ. ಇವಾಗ ನನ್ನ ಹೇರ್ನ ಬ್ಲೋ ಡ್ರೈ ಮಾಡ್ಕೊಬೇಕು. ಬ್ಲೋ ಡ್ರೈ ಎಲ್ಲ ಮಾಡ್ಕೊಂಡು ಆಮೇಲೆ ಬಾಯ್. ಆ್ಯಕ್ಚುಲಿ ಹೇರ್ ಏನೂ ಮಾಡ್ಕೊಳ್ತಾ ಇಲ್ಲ, ಬಿಕಾಸ್ ನಾನು ಹೋಗಬೇಕಾಗಿದ್ದ ಜಾಗದಲ್ಲಿ ನಾನು ಇವಾಗ ಫಂಕ್ಷನ್ಗೆ ಹೋಗೋಕ್ಕಾಗ್ತಿಲ್ಲ. ಯಾಕೆಂದರೆ ಪರ್ಸ್ನಲ್ ಮನೇದು ಕೆಲಸ ಬಂದಿದ್ದರಿಂದ ನಾನೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಮೇಕಪ್ಪೇ ಮಾಡ್ಕೊಂಬಿಟ್ಟಿದ್ದೀನಲ್ಲ, ಹೇರು ಮಾಡ್ಕೊಂಬಿಟ್ಟಿದ್ದೀನಲ್ಲ, ನಿಮಗೋಸ್ಕರ ಒಂದು ಸ್ಯಾರಿನೂ ಡ್ರೇಪ್ ಮಾಡಿಕೊಂಡು ನನ್ನ ಫ್ರೆಂಡ್ ಮದುವೆಗೆ ಆ್ಯಕ್ಚುಲಿ ನಾನು ಹಲ್ದಿಗೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಥೀಮ್ದೇನೋ ಮಾಡ್ತಾರೆ ಅಂತ ಹೇಳಿ ಸ್ಯಾರಿ ತೊಗೊಂಡಿದ್ದೆ. ಸ್ಯಾರಿನ ಹಳದಿ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅವಳಿಗೆ. ಹಳದಿ ಆದಮೇಲೆ ನಾನು ಹೋದೆ ಅವಳ ಮದುವೆಗೆ. ಸೊ ಜಯನ್ ಮದುವೆ ಹಳದಿ ಏನು ಸ್ಯಾರಿ ತಗೊಂಡಿದ್ದೆ, ವಿಚ್ ಇಸ್ ಜಸ್ಟ್ 250 ರುಪೀಸ್ ಗೈಸ್. ನೀವು ನಂಬಲ್ಲ, 250 ರೂಪಾಯಿನ ಸೀರೆ ಇವತ್ತು ನಾನು ವೇರ್ ಮಾಡಿಕೊಂಡು ಸ್ಟೈಲ್ ಮಾಡೋಣ ಅಂತ ಇದ್ದೀನಿ. ಬನ್ನಿ ಮಾಡೋಣ. ಟಡಾ, ಹೀಗಿದೆ ಹೇರ್ ಸ್ಟೈಲ್. ನಾನೇನು ಜಾಸ್ತಿ ಮಾಡಿಲ್ಲ, ಆ್ಯಸ್ ಯು ಕ್ಯಾನ್ ಸಿ. ಸುಮ್ಮನೆ ಮುಂದೆ ಅಷ್ಟೇ ಬ್ಲೋ ಡ್ರೈ ಮಾಡಿದ್ದೀನಿ, ಹಿಂದೆ ಕೂಡ ಮಾಡಿಲ್ಲ. ಸಿ, ಏನು ಮಾಡ್ಕೊಂಡಿಲ್ಲ. ಇದೇ ನಾನು ಹೇಳಿ 250 ರುಪೀಸ್ ಸ್ಯಾರಿ. ಓಕೆ, ಆವಾಗಲೇ ಐಲೈನರ್ ಹಚ್ಚಿಲ್ಲ, ಇವಾಗ ಐಲೈನರ್ ಹಚ್ಕೊಂಡಿದ್ದೀನಿ. ಕಾಜಲ್ ಹಚ್ಕೊಂಡಿಲ್ಲ, ಬಿಕಾಸ್ ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕು. ನಾನು ಎಲ್ಲೂ ಹೋಗ್ತಾ ಇಲ್ಲ, ಬೇರೆ ಕೆಲಸದ ಮೇಲೆ ಆಚೆ ಹೋಗಬೇಕು, ಹಾಗಾಗಿ. ಓಕೆ, ಇಷ್ಟು ರೆಡಿ ಆಗಿದ್ದೀನಲ್ಲ, ಒಂದು ರೀಲ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆ್ಯಕ್ಚುಲಿ ಇಯರಿಂಗ್ ಹಾಕ್ಕೊಂಡಿಲ್ಲ, ಇಯರಿಂಗ್ ಗಿಶಿಂಗ್ ಎತ್ಕೊಂಡು ಬರೋಕ್ಕೆ ಹೇಳಿದ್ದೀನಿ. ನಿಮಗೆ ಈ ಮೇಕಪ್ ಇಷ್ಟ ಆಯಿತು ಅಂದರೆ, ಅಥವಾ ನಿಮಗೆ ಈ ಲುಕ್, ನಾನು ಪೂರ ಲುಕ್ ತೋರಿಸ್ಬೇಕಲ್ಲ ನಿಮಗೆ. ಓಕೆ, ದಿಸ್ ಈಸ್ ಆಲ್ ಫಾರ್ ದಿಸ್ ವಿಡಿಯೋ. ಇವತ್ತಿನ ವಿಡಿಯೋ ಇದಾಗಿರುತ್ತೆ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್
ಇಫ್ ಯು ಲೈಕ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಕಸ್ಮಾತ್ ಏನಾದರೂ ತಪ್ಪು ಮಾಡ್ತಿದ್ರೆ ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್, ಸೊ ದಟ್ ನನಗೆ ಗೊತ್ತಾಗುತ್ತೆ ನಾನೇನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಹೇಳಿ. ನೋಡಿದ್ರಲ್ಲ, ಬರೀ 250 ರೂಪಾಯಿ ಸೀರೆನ ಜಸ್ಟ್ ಒಂದು ಸಿಂಪಲ್ ಮೇಕಪ್ ಮಾಡಿಕೊಂಡ್ರೆ ಹೇಗೆ ರೆಡಿ ಆಗ್ಬೋದು ಅಂತ ಹೇಳಿ. ಏನಾದರೂ ನಿಮಗೆ ತಪ್ಪು ಅನಿಸಿದಲ್ಲಿ ಸಾರಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್. ದಿಸ್ ಈಸ್ ಆಲ್ ಫಾರ್ ದಿಸ್ ವಿಡಿಯೋ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಯಾರೆಲ್ಲ ಮೊದಲೇ ನೋಡ್ತಿದ್ರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ನೀವು ಏನು ಮಾಡಬೇಕಂತ ಗೊತ್ತಲ್ವಾ ಗೈಸ್? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹೆಲ್ಪ್ ಮಾಡಿ ಗೈಸ್, ವಿಡಿಯೋ ಮೂವ್ ಆಗ್ತಾಯಿಲ್ಲ, ದಯವಿಟ್ಟು ಹೆಲ್ಪ್ ಮಾಡಿ.